ನಮಸ್ತೆ ಫ್ರೆಂಡ್ಸ್, ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಳ್ಳು ಬೆಲ್ಲ ತಗೊಂಡು ಒಳ್ಳೊಳ್ಳೆ ಮಾತಾಡೋಣ ಅಂತ ನಮ್ಮ ಕಡೆ ಹೇಳ್ತೀವಿ. ಫ್ರೆಂಡ್ಸ್, ನಾವು ಯಾಕೆ ಇವತ್ತಿನ ದಿನ ನಾವು ಎಳ್ಳು ಬೆಲ್ಲ ತಿಂತೀವಿ? ನಮ್ಮ ಹಳೆಯ ಸಂಪ್ರದಾಯದ ಪ್ರಕಾರ ನಾವು ಯಾಕೆ ಇವತ್ತಿನ ದಿನ ಎಳ್ಳು ಬೆಲ್ಲ ತಿನ್ನಬೇಕು, ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು ಅನ್ನೋದು ಇವತ್ತು ನಮ್ಮ ಡಾಕ್ಟರ್ ಹೇಳ್ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಕ್ಷೇಮವಾಗಿದ್ದೀರಿ ಅಂತ ಭಾವಿಸ್ತಾ, ಎಲ್ಲದಕ್ಕಿಂತ ಮುಂಚಿತವಾಗಿ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಸಂಕ್ರಾಂತಿ ಹಬ್ಬ ಬಂತು, ಹೊಸ ವರ್ಷ ಶುರುವಾಯಿತು, ಎಲ್ಲರಿಗೂ ಸಡಗರ ಸಂಭ್ರಮ. ಇದನ್ನು ನಾವು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ, ಆಯುರ್ವೇದ ದೃಷ್ಟಿಯಿಂದ ನೋಡೋದಾದರೆ ಏನೇನು ನಾವು ಕಲ್ತ್ಕೊಳ್ಬೋದು, ಯಾವ ರೀತಿಯಲ್ಲಿ ನಾವು ಇದನ್ನ ಆರೋಗ್ಯ ವೃದ್ಧಿ ಮಾಡ್ಕೊಳ್ಲಿಕ್ಕೆ ನಾವು ಸಂಕ್ರಾಂತಿನ ಯೋಚನೆ ಮಾಡ್ಬೋದು ಅಂತ ನೋಡೋದಾದರೆ, ಮೊದಲನೇದಾಗಿ ವಿಶೇಷತೆ ಬಂದರೆ ಸಂಕ್ರಾಂತಿನಲ್ಲಿ ಸೂರ್ಯ ಪಥ ಬದಲಾವಣೆ ಆಗ್ತದೆ. ಹಾಗಾಗಿ ನಿಧಾನಕ್ಕೆ ನಾವು ಶಿಶಿರ ಋತುವಿಂದ ವಸಂತ ಋತುವಿಗೆ ಬರ್ತೇವೆ, ನಂತರ ಮುಂದೆ ಗ್ರೀಷ್ಮ ಋತುವಿಗೆ ಹೋಗ್ತೇವೆ. ಸೊ ನಿಧಾನಕ್ಕೆ ಚಳಿಗಾಲ ಕಡಿಮೆ ಆಗ್ತಾ ಆಗ್ತಾ ವಸಂತ ಋತು ಬಂದು ನಂತರ ಶೆಕೆಗಾಲ ಶುರುವಾಗುತ್ತೆ. ಈ ಬಿಟ್ಟು ಹೋಗುವಂಥ ಸಮಯ ನಾವು ಋತುಸಂಧಿ ಅಂತ ಕನ್ಸಿಡರ್ ಮಾಡ್ತೀವಿ. ಒಂದು 15 ದಿನ ಅಂತ ತಿಳ್ಕೊಳ್ಬೋದು, 10 ದಿನ ಅಂತ ತಿಳ್ಕೊಳ್ಬೋದು. ಸೊ ಈ ಟೈಮು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೂ ಮುಂಚಿತವಾಗಿ ಚಳಿಗಾಲ ಬಿಡುವಾಗ ತುಂಬ ಡ್ರೈನೆಸ್ ಜಾಸ್ತಿ ಆಗುತ್ತೆ, ಮತ್ತೆ ಇನ್ನೂ ಒಂದು ಸ್ವಲ್ಪ ಶೀತ ಜಾಸ್ತಿಯಾಗಿ ಕಡಿಮೆ ಆಗುವಂಥ ಒಂದು ವ್ಯವಸ್ಥೆ ಇರುತ್ತೆ. ಹಾಗಾಗಿ ಏನಾಗುತ್ತೆ, ಡ್ರೈನೆಸ್ ಜಾಸ್ತಿ ಆಗೋದ್ರಿಂದ ಮೈನಲ್ಲಿ ಅದನ್ನ ಸ್ವಲ್ಪ ಮ್ಯಾನೇಜ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮುಂಚಿನಿಂದಲೂ ಎಳ್ಳು ಬೆಲ್ಲ ತಿನ್ನಬೇಕು ಈ ಟೈಮಲ್ಲಿ ಅಂತ ರೂಢಿ ಆಯ್ತು. ಯಾಕೆ ಅಂದರೆ ಎಳ್ಳಿನಲ್ಲಿರುವಂಥ ಎಣ್ಣೆ ಅಂಶ ಏನು ಮಾಡುತ್ತೆ, ನಮಗೆ ಚರ್ಮಕ್ಕೆ ಬೇಕಾದಂಥ ಎಣ್ಣೆ ಅಂಶನ ಒದಗಿಸುತ್ತೆ, ಹೆಚ್ಚಿನ ಡ್ರೈನೆಸ್ನ ಕಾಪಾಡುತ್ತೆ. ಹಾಗಾಗಿ ಹಿರಿಯರು ಹೇಳ್ತಾ ಇದ್ರು, ಚಳಿ ಬಿಡುವಾಗ ಇಂಬಡಗಳು ಹೊಡೆಯುತ್ತೆ ಅಂತ. ಯಾಕೆಂದರೆ ಚಳಿ ತೀವ್ರತೆ ಜಾಸ್ತಿ ಆಗುತ್ತೆ. ಹಾಗಾಗಿ ಅದನ್ನ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಎಳ್ಳು ಬೆಲ್ಲ ತಿನ್ನಬೇಕು ಅನ್ನೋ ಒಂದು ಪದ್ಧತಿ. ಜೊತೆಗೇನೆ ಈ ಟೈಮಲ್ಲಿ ನಮಗೆ ಬೇಕಾಗುವಂಥ ಕ್ಯಾಲ್ಸಿಯಂ ಇರ್ಬೋದು, ಐರನ್ ಇರ್ಬೋದು, ಅವುಗಳನ್ನ ಬೆಲ್ಲದ ಮೂಲಕ ಪಡಿಬೇಕು ಅನ್ನೋ ಒಂದು ಉದ್ದೇಶದಿಂದ ಎಳ್ಳು ಬೆಲ್ಲನ ತಿನ್ನಬೇಕು. ಅದರಿಂದ ನಮಗೆ ಹೆಲ್ತ್ಗೆ ಅನುಕೂಲ ಆಗುತ್ತೆ ಅಂತ ಮುಂಚಿನ ಬಂದಂಥ ಒಂದು ಪದ್ಧತಿ. ಇದ್ರ ಜೊತೆಗೇನೆ ನಾವು ಒಂದು ಸ್ವಲ್ಪ ಈ ಚಳಿಗಾಲನ ಇನ್ನೂ ಒಂದು ಸ್ವಲ್ಪ ಎಫೆಕ್ಟಿವ್ ಆಗಿ ನಮಗೆ ಐರನ್ ಮತ್ತು ಕ್ಯಾಲ್ಸಿಯಂ ಸಿಗ್ಬೋದು ಅನ್ನೋ ಉದ್ದೇಶದಿಂದ ಎಳ್ಳು ಬೆಲ್ಲನ ತಿನ್ಬೇಕು ಅಂತ ಹೇಳಿ ನಮ್ಮ ಹಿರಿಯರಿಂದ ರೂಢಿ ಆಯಿತು. ಅದೇ ಥರನಾಗಿ ಈ ಕೆಲವು ಕಡೆ ಎಲ್ಲ ವೆಜಿಟೇಬಲ್ಸ್ನ ಸೇರಿಸಿ ಅದನ್ನ ವೆಜಿಟೇಬಲ್ಸ್ ಮಾಡಿ ಅದನ್ನ ರೊಟ್ಟಿ ಜೊತೆಗೆ, ಅದು ಜೋಳದ ರೊಟ್ಟಿ ಇರ್ಬೋದು, ಸಜ್ಜಿ ರೊಟ್ಟಿ ಇರ್ಬೋದು, ಸುಮಾರು ರೊಟ್ಟಿಗಳ ಜೊತೆಗೆ ಸುಮಾರು ವೆಜಿಟೇಬಲ್ಸ್ ಮಾಡಿ ಪಲ್ಯಗಳನ್ನ ಮಾಡಿ ತಿನ್ನುವಂಥ ಅಭ್ಯಾಸ. ಇನ್ನು ಕೆಲವು ಕಡೆ ಹೋದರೆ ಎಲ್ಲ ಕಾರಣ ಮಾಡಿ ಆ ಪಲ್ಯಗಳನ್ನ ಮಾಡಿ ಅದನ್ನ ತಿನ್ನುವಂಥ ಅಭ್ಯಾಸ. ಇದು ಯಾಕೆ ಅಂತಂದರೆ, ಎಲ್ಲ ಬೇಳೆಕಾಳುಗಳು ನಮ್ಮ ದೇಹಕ್ಕೆ ಹೋಗಬೇಕು ಅನ್ನೋ ಒಂದು ಉದ್ದೇಶಕ್ಕೆ, ಮತ್ತು ಇಲ್ಲಿಂದ ಶುರುವಾಗಿ ಇನ್ನು 11 ತಿಂಗಳು ನಮ್ಮ ದೇಹಕ್ಕೆ ಅವುಗಳನ್ನ ಯಾವಾಗಾದರೂ ತಿಂದರೆ ನಮಗೇನು ತೊಂದರೆ ಆಗದೆ ಇರಲಿ, ನಮ್ಮ ದೇಹ ಅದಕ್ಕೆ ರೂಢಿ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಇವುಗಳನ್ನ ಎಲ್ಲನೂ ಮಾಡಿ ಫ್ಯಾಮಿಲಿ ಜೊತೆಗೆ ಎಲ್ಲರ ಜೊತೆಗೆ ತಿನ್ನಬೇಕು ಅನ್ನೋವಂಥ ಒಂದು ರೂಢಿ ಕೂಡ ಇದೆ. ಸೊ ನೋಡಿ, ಎಷ್ಟೊಂದು ಸುಂದರವಾಗಿ ನಮ್ಮ ಹಿರಿಯರೆಲ್ಲ ರೂಢಿಸ್ಕೊಂಡಿದ್ದಾರೆ. ಸೊ ಇವುಗಳನ್ನೆಲ್ಲ ಪಾಲನೆ ಮಾಡ್ತಾ ಬಂದ್ವಿ ಅಂದರೆ ಖಂಡಿತವಾಗ್ಲೂ ನಾವು ಈ ಶಿಶಿರ ಋತುವಿಂದ ನಾವು ವಸಂತ ಋತುವಿಗೆ ಬರುವಾಗ ಏನು ನಮಗೆ ತೊಂದರೆಗಳು ಆಗಬೇಕಿತ್ತು ಅವುಗಳೆಲ್ಲ ತಡೆಯುತ್ತೆ, ಮತ್ತು ನಮ್ಮ ಆರೋಗ್ಯ ಸುಧಾರಣೆ ಮಾಡ್ಕೊಳ್ಬೋದು, ಮೇಂಟೈನ್ ಮಾಡ್ಬೋದು ಅಂತ ಹೇಳ್ತಾ ಇವುಗಳನ್ನೆಲ್ಲ ಪಾಲನೆ ಮಾಡ್ತಾ ನಾವು ಮುಂಚೆ ಹೇಳ್ದಂಗೆನೆ ಎಣ್ಣೆ ಸ್ನಾನ ಖಂಡಿತವಾಗ್ಲೂ ಬೇಕು. ವರ್ಷದ ಇಡೀ ತಿಂಗಳುಗಳು, ಇಡೀ ಋತುಗಳಲ್ಲೂ ಎಣ್ಣೆ ಸ್ನಾನ ಮಾಡಲೇಬೇಕಾಗ್ತದೆ. ಅದರಿಂದ ಡ್ರೈನೆಸ್ ಕೂಡ ಕಡಿಮೆ ಇರ್ತದೆ, ದೇಹಕ್ಕೆ ಶಕ್ತಿ ಕೂಡ ಒದಗಿಸುತ್ತೆ. ಜೊತೆಗೇನೆ ಸೊ ಈ ಇನ್ನೂ ತಂಪು ಕಾಲ ಸ್ವಲ್ಪ ಇರೋದ್ರಿಂದ ಹಿರಿಯ ವಯಸ್ಕರು ಅಥವಾ ಎಲ್ಲರೂ ಕೂಡ ಅನ್ಕೊಳ್ಬೋದು, ತಂಪಲ್ಲಿ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದ್ದು ಅರ್ಲಿ ಮಾರ್ನಿಂಗ್ 4-5 ಗಂಟೆ 6 ಗಂಟೆ ಯಾರಾದ್ರೂ ವಾಕಿಂಗ್ ಮಾಡುವಂಥ ಅಭ್ಯಾಸ ಇತ್ತು, ಸ್ವಲ್ಪ ನಿಧಾನಕ್ಕೆ ನೀವೊಂಚೂರು ಟೈಮ್ ಆದಮೇಲೆ ಮಾಡೋದು, ಸ್ಪೆಷಲಿ ಹಿರಿಯರು ಆಮೇಲೆ ಮಾಡುವಂಥದ್ದು ತುಂಬ ಉತ್ತಮ. ಯಾಕಂದರೆ ತುಂಬ ಚಳಿ ಇದೆ, ಅದರಿಂದ ರಕ್ತ ಹೆಪ್ಪುಗಟ್ಟುವಂಥ ಸಂಭವ ಇರ್ತದೆ, ನರಗಳು ವೀಕ್ನೆಸ್ ಆಗುವಂಥ ಸಂಭವ ಇರ್ತದೆ, ಕೆಮ್ಮು ಶೀತ ಬರುವಂಥ ಸಂಭವ ಇರ್ತದೆ. ಹಾಗಾಗಿ ನಿಧಾನಕ್ಕೆ ನೀವು ನಂತರದಲ್ಲಿ ಬಿಸಿಲು ಬಿದ್ದ ಮೇಲೆ ಮಾಡ್ತಾ ನಾವು ಆರೋಗ್ಯನ ಕಾಪಾಡ್ಕೊಳ್ತಾ ಬಂದರೆ ಅಂದರೆ ಖಂಡಿತವಾಗ್ಲೂ ನಾವು ಈ ಶಿಶಿರ ಋತುವಿಂದ ವಸಂತ ಋತುವಿಗೆ ಬಂದ ಮೇಲೆ ನಮ್ಮ ದೇಹದಲ್ಲಿ ಆಗುವಂಥ ಪರಿಣಾಮಗಳನ್ನ ತಡಿಬೋದು ಮತ್ತು ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತೇನೆ. ನಮಸ್ಕಾರ.